ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಹಿಂದಿನ ವಿಡಿಯೋದಲ್ಲಿ ನಾವು DMLT 2ನೇ ವರ್ಷದ ವಿದ್ಯಾರ್ಥಿಗಳಿಗೋಸ್ಕರ ಪಾಸಿಂಗ್ ಪ್ಯಾಕೇಜ್ ಅಂತ ಹೇಳಿ ಪ್ರೀವಿಯಸ್ ಇಯರ್ದು 2018ರಿಂದ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ನಿನ್ನೆ ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ನಾನು ಈ ಒಂದು ಮೈಕ್ರೋಬಯಾಲಜಿ 2ನೇ ವರ್ಷದ ಕ್ವಶನ್ಸನ್ನು ಡಿಸ್ಕಷನ್ ಮಾಡಿದೆ. ಜೊತೆಗೆ PDF ಅನ್ನು ಕೂಡ ಮುಂದಿನ ದಿನಗಳಲ್ಲಿ ನಾನು ಒದಗಿಸಿಕೊಡ್ತೇನೆ. ಈ ವಿಡಿಯೋದಲ್ಲಿ ನಾನು ಕಂಟಿನ್ಯೂಷನ್ ಆಗಿ 4ನೇ ಕ್ವಶನ್ಸ್ ಓಕೆ 4ನೇ ಕ್ವಶನ್ಸ್ ನಿನ್ನೆ ನಾವು 5ನೇ ಕ್ವಶನ್ ತನಕ ಡಿಸ್ಕಷನ್ ಮಾಡಿದ್ವಿ. ಈಗ ನಾನು 5ನೇ ಕ್ವಶನ್ ಕಂಟಿನ್ಯೂಷನ್ ಮಾಡ್ತಾ ಇದ್ದೇನೆ. ಸೊ ಯಾರೆಲ್ಲ ಅಭ್ಯರ್ಥಿಗಳು ಚಾನಲ್ಗೆ ಹೊಸಬರಿದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಜೊತೆಗೆ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಜಾಯ್ನ್ ಆಗಲಿಕ್ಕೆ ಹೇಳಿ. ಸೊ 6ನೇ ಕ್ವಶನ್ಸ್ 2018ರ ಕ್ವಶನ್ ಪೇಪರ್ದು 3 ಮಾರ್ಕ್ಸಿನ ಕ್ವಶನ್ ಆನ್ಸರ್ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಸೊ ನೆಗೆಟಿವ್ ಸ್ಟೇನಿಂಗ್ ಮೆಥಡ್ ಅಂತ ಒಂದು 3 ಮಾರ್ಕ್ಸಿಗೆ ಕ್ವಶನ್ ಇದೆ. ಸೊ ಅದರಲ್ಲಿ ಎಷ್ಟು ಬರೀಬೇಕಂದ್ರೆ ಅಲ್ಲಿ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂದರೆ, ದಿಸ್ ಮೆಥಡ್ ಈಸ್ ಅ ಬೈಂಡ್ ಬಿಟ್ವೀನ್ ದ ನೆಗೆಟಿವ್ ಚಾರ್ಜ್ ಬ್ಯಾಕ್ಟೀರಿಯಲ್ ಸೆಲ್ ಸರ್ಫೇಸ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ಆಸಿಡ್ ಡೈ. ಸೊ ಇದು ಡೈ ಓಕೆ. ಸೊ DY ಡೈ ಅಂತ ಬರುತ್ತೆ. ಅಂದರೆ ಈ ಪ್ರಿನ್ಸಿಪಲ್ ಏನು ಹೇಳ್ತಾ ಇದೆ ಅಂದರೆ, ನೆಗೆಟಿವ್ ಸ್ಟೇನಿಂಗ್ ಇದೆ, ಇಲ್ಲಿ ಬೈಂಡಿಂಗ್ ಆಗ್ತವೆ ನೆಗೆಟಿವ್ ಚಾರ್ಜ್ ಇರುವಂತಹ ಬ್ಯಾಕ್ಟೀರಿಯಾದ ಸೆಲ್ ಸರ್ಫೇಸು ಮತ್ತು ನೆಗೆಟಿವ್ ಚಾರ್ಜ್ ಇರುವಂತಹ ಒಂದು ಡೈಸನ್ನು ಯೂಸ್ ಮಾಡ್ತೀವಿ ನಾವು, ಸ್ಟೇನಿಂಗ್ ಡೈನ ಯೂಸ್ ಮಾಡ್ತೀವಿ. ಅವುಗಳ ನಡುವೆ ಒಂದು ಬೈಂಡಿಂಗ್ ಆಗುತ್ತೆ ಓಕೆ. ಆ ಒಂದು ಬೈಂಡಿಂಗ್ ಇಲ್ಲಿ ಫಸ್ಟಿಗೆ ಸ್ಟೆಪ್ಪಲ್ಲಿ ಆಗುತ್ತೆ ಯಾವಾಗ ನಾವು ಇದನ್ನು ಸ್ಟೇನಿಂಗ್ ಮಾಡಬೇಕಾದ್ರೆ. ಆಮೇಲೆ 2ನೇ ಪಾಯಿಂಟ್ ಇದೆ, ದಿಸ್ ಮೆಥಡ್ ದ ಸ್ಟೇನ್ ಲೈಕ್ ಇಂಡಿಯನ್ ಇಂಕ್ ಯೂಸ್. ಸೊ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಇಂಡಿಯಾ ಇಂಕ್ ಅಂತ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇಲ್ಲಿ ಏನಂತಂದರೆ 3ನೇ ಪಾಯಿಂಟ್ ಪ್ರಿನ್ಸಿಪಲ್ ಇರ್ತದೆ, ದ ಸ್ಟೇನ್ ಡಸ್ ನಾಟ್ ಪೆನಿಟ್ರೇಟ್ ದಿ ಸೆಲ್ಸ್ ಬಟ್ ಶೋಸ್ ದಿ ಡಾರ್ಕ್ ಬ್ಯಾಕ್ಗ್ರೌಂಡ್ ವಿಚ್ ಈಸ್ ಯೂಸ್ಲೈಸ್ ದ ಸೆಲ್ ಮಾರ್ಪಾಲಜಿ. ಸೊ ಯಾವಾಗ ನಾವಿಲ್ಲಿ ಒಂದು ಸ್ಟೇನ್ ಅಂತ ಹೇಳಿಕೊಂಡು ಇಂಡಿಯನ್ ಇಂಕನ್ನು ಯೂಸ್ ಮಾಡ್ತೀವಿ, ಈ ಇಂಡಿಯನ್ ಇಂಕಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಬೈಂಡಿಂಗ್ ಆಗುತ್ತೆ ನೆಗೆಟಿವ್ಲಿ ಚಾರ್ಜ್ ಇರುವಂತಹ ಬ್ಯಾಕ್ಟೀರಿಯಾ ಸೆಲ್ ಸರ್ಫೇಸು ಮತ್ತು ನೆಗೆಟಿವ್ ಚಾರ್ಜ್ ಇರುವಂಥ ಆ್ಯಸಿಡ್ ಡೈಗಳ ಮಧ್ಯೆ ಒಂದು ಬೈಂಡಿಂಗ್ ಆಗುತ್ತೆ. ಆ ಬೈಂಡಿಂಗ್ ಆದರೆ ಅದು ಏನಾಗೋದಿಲ್ಲ ಅಂದರೆ ಡೈಗಳು ಪೆನಿಟ್ರೇಟ್ ಆಗೋದಿಲ್ಲ, ಇಲ್ಲಿ ಪೆನಿಟ್ರೇಟ್ ಆಗೋದಿಲ್ಲ, ಆದರೆ ಡಾರ್ಕ್ ಬ್ಯಾಕ್ಗ್ರೌಂಡನ್ನು ಶೋ ಮಾಡ್ತವೆ. ಅದಕ್ಕೆ ಒಂದು ಸೆಲ್ಗಳ ಮಾರ್ಪಾಲಜಿಗೆ ಪ್ರೊಸೀಜರ್ ಏನು ಹೇಳುತ್ತೆ ಅಂದರೆ, ಇಲ್ಲಿ ಫಸ್ಟ್ ನಾವೇನು ಮಾಡ್ತೀವಿ ಅಂತಂದರೆ ಒಂದು ಡ್ರೈ ಸ್ಲೈಡನ್ನು ತೊಗೊತೇವೆ ಓಕೆ. ಸೊ ಅದಕ್ಕೊಂದು ಏನು ಮಾಡ್ತೀವಿ, ಸ್ಮಾಲ್ ಡ್ರಾಪ್ ಆಫ್ ಓಕೆ. ಸೊ ಒಂದು ಸ್ಮಾಲ್ ಡ್ರಾಪ್ ಆಫ್ ನೆಗೆಟಿವ್ ಸ್ಟೇನನ್ನು ಇಲ್ಲಿ ನಾವು ಮಿಕ್ಸ್ ಮಾಡ್ತೀವಿ ಬ್ಯಾಕ್ಟೀರಿಯಲ್ ಕಲ್ಚರ್ ಜೊತೆಗೆ ಓಕೆ. ಒಂದು ಸ್ಲೈಡ್ ತೊಗೊತೀವಿ. ಸೊ ಅದರಲ್ಲಿ ಏನು ಮಾಡ್ತೀವಿ ಅಂತಂದರೆ ಒಂದು ನೆಗೆಟಿವ್ ಸ್ಟೇನನ್ನು ತೊಗೊತೀವಿ, ಅದಕ್ಕೆ ಒಂದು ಏನು ಮಾಡ್ತೀವಪ್ಪ ಅಂತಂದರೆ ಬ್ಯಾಕ್ಟೀರಿಯಲ್ ಕಲ್ಚರ್ಗಳನ್ನು ಇದರಲ್ಲಿ ಹಾಕ್ತೀವಿ, ಮಿಕ್ಸಿಂಗ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಮಿಕ್ಸ್ ಮಾಡಿದ ಮೇಲೆ ಆ ಸ್ಮೀರ್ ಪ್ರಿಪ್ರೇಷನ್ ಮಾಡ್ಕೊತೀವಿ ಓಕೆ. ಸ್ಮೀರ್ ಮಾಡಿದ ಮೇಲೆ ಅದನ್ನು ಏರ್ ಡ್ರೈ ಮಾಡ್ತೀವಿ. ಆಮೇಲೆ ಮೈಕ್ರೋಸ್ಕೋಪ್ಗಳಲ್ಲಿ ಅಬ್ಸರ್ವೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಎಲ್ಲಿ ಡೆಲಿಕೇಟ್ ಸೆಲ್ಸ್ಗಳು ಮತ್ತು ಕ್ಯಾಪ್ಸುಲ್ಗಳನ್ನು ನಾವಿಲ್ಲಿ ಡಾರ್ಕ್ ಬ್ಯಾಕ್ಗ್ರೌಂಡಲ್ಲಿ ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಬ್ಯಾಂಡ್ ನಾವೇನು ಮಾಡ್ತೀವಿ ಅಂತಂದರೆ, ಸೊ ಇಲ್ಲಿ ಪೂರ ಡಾರ್ಕ್ ಇರುತ್ತೆ, ಇಲ್ಲಿ ಮಧ್ಯದಲ್ಲಿ ಏನಿರುತ್ತೆ ನಮ್ಮ ಸೆಲ್ಗಳು ನೋಡಲಿಕ್ಕೆ ಸಿಗ್ತವೆ. ಈ ರೀತಿ ನಾವು ಅಬ್ಸರ್ವೇಷನ್ ಮಾಡ್ಕೋಬೋದು ಈ ಒಂದು ಸ್ಟೇನಿಂಗ್ ಮೆಥಡಿಂದ. ನೆಕ್ಸ್ಟ್ ಕ್ವಶನ್ನು, ಕೋಲ್ಡ್ ಸ್ಟೆರಿಲೈಸೇಷನ್ ಅಂದರೆ ಏನು? ಸೊ ಕೋಲ್ಡ್ ಸ್ಟೆರಿಲೈಸೇಷನ್ ಅಂತಂದರೆ ಇದೊಂದು ಸ್ಟೆರಿಲೈಸೇಷನ್ ಪ್ರೊಸೆಸ್ ಓಕೆ. ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಹೀಟ್ ಸೆನ್ಸಿಟಿವ್ ಇರುವಂತಹ ಮಟೀರಿಯಲ್ಗಳನ್ನು ಇಲ್ಲಿ ಸ್ಟೆರಿಲೈಸೇಷನ್ ಮಾಡ್ತೀವಿ. ಅಂದರೆ ಅವುಗಳನ್ನು ನಾವು ಹೀಟಿಂಗ್ ಮಾಡಲಿಕ್ಕೆ ಬರೋದಿಲ್ಲ. ಒಂದಿಷ್ಟು ಆರ್ಟಿಕಲ್ಸ್ಗಳನ್ನು ಕಲ್ಚರ್ಗಳನ್ನು ಹೀಟ್ ಮಾಡೋದ್ರಿಂದ ಅವೇನಾಗ್ತವೆ, ಮೆಲ್ಟ್ ಆಗ್ಬೋದು, ಅಥವಾ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಸೆನ್ಸಿಟಿವ್ ಇರುವಂತಹ ವಸ್ತುಗಳೇನಾಗುತ್ತೆ ಕನ್ವರ್ಟ್ ಆಗಿಬಿಡ್ಬೋದು. ಉದಾಹರಣೆಗೆ ಆ್ಯಸಿಡ್ಗಳು ಇರ್ಬೋದು, ಕೆಮಿಕಲ್ಸ್ಗಳನ್ನು ಹೀಟ್ ಮಾಡೋಕ್ಕೆ ಬರೋದಿಲ್ಲ, ಅಂಥವುಗಳನ್ನ ಸ್ಟೆರಿಲೈಸೇಷನ್ ಮಾಡಬೇಕಾಗುತ್ತೆ. ಆ ಮೆಥಡ್ ಅವಾಗ ನಾವು ಕೋಲ್ಡ್ ಸ್ಟೆರಿಲೈಸೇಷನ್ ಅಂಥೇಳಿ ಒಂದು ಮೆಥಡನ್ನು ಯೂಸ್ ಮಾಡ್ಕೊತೀವಿ ಇಲ್ಲಿ. ಸೊ ನೋಡಿ, ಇಲ್ಲಿ ಈ ಕೋಲ್ಡ್ ಸ್ಟೆರಿಲೈಸೇಷನ್ ಒಳಗಡೆ ಒಂದು 2-3 ಮೆಥಡ್ ಇದಾವೆ. ಒಂದೇದು ಏನಪ್ಪ ಅಂದರೆ ಕೆಮಿಕಲ್ ಸ್ಟೆರಿಲೈಸೇಷನ್. ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಆರ್ಟಿಕಲ್ಗಳನ್ನು ಇಮರ್ಸ್ ಮಾಡ್ತೀವಿ, ಒಂದು ಡಿಪ್ ಮಾಡ್ತೀವಿ ಕೆಮಿಕಲ್ ಸೊಲ್ಯೂಷನ್ ಒಳಗಡೆ ಓಕೆ. ಉದಾಹರಣೆಗೆ ಹೈಡ್ರೋಜನ್ ಪೆರಾಕ್ಸೈಡ್ ಇಲ್ಲ ಆಲ್ಕೋಹಾಲ್ಗಳಲ್ಲಿ ನಾವೇನು ಮಾಡ್ತೀವಿ ಅಂದರೆ ಆರ್ಟಿಕಲನ್ನು ಡಿಪ್ ಮಾಡಿ ಕೆಮಿಕಲ್ ಸ್ಟೆರಿಲೈಸೇಷನ್ ಮಾಡಿಕೊಂಡು ಆರ್ಟಿಕಲ್ಗಳನ್ನು ಸ್ಟೆರಿಲೈಸೇಷನ್ ಮಾಡ್ಕೊತೀವಿ. ಎರಡನೇದು ರೇಡಿಯೇಷನ್, ಒಂದಷ್ಟು ಗಾಮಾ ರೇಡಿಯೇಷನ್ಗಳನ್ನು ಯೂಸ್ ಮಾಡಿಕೊಂಡು ನಮ್ಮ ಆರ್ಟಿಕಲ್ಗಳನ್ನು ಸ್ಟೆರಿಲೈಸೇಷನ್ ಮಾಡ್ಕೊತೀವಿ. ಸೊ ವಿತೌಟ್ ಇನ್ಕ್ರೀಸಿಂಗ್ ದಿ ಟೆಂಪ್ರೇಚರ್, ಅಂದರೆ ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡ್ದೇ ಒಂದಷ್ಟು ಆರ್ಟಿಕಲ್ಗಳನ್ನು ಇಲ್ಲಿ ರೇಡಿಯೇಷನ್ ಪಾಸ್ ಮಾಡೋದ್ರ ಮುಖಾಂತರ ಸ್ಟೆರಿಲೈಸೇಷನ್ ಮಾಡ್ಕೊತೀವಿ. ಸೊ ನೆಕ್ಸ್ಟ್ ಇಲ್ಲಿ 3ನೇದು ಅಂತಂದರೆ ಫಿಲ್ಟ್ರೇಷನ್. ಸೊ ಫಿಲ್ಟ್ರೇಷನ್ ಕೂಡ ನಾವೇನು ಮಾಡ್ತೀವಿ ಅಂತಂದರೆ ಈ ಒಂದಷ್ಟು ಲಿಕ್ವಿಡ್ಗಳನ್ನು ಫಿಲ್ಟ್ರೇಷನ್ ಮಾಡಿಕೊಂಡು ಮೈಕ್ರೋ ಆರ್ಗಾನಿಸಮ್ಗಳನ್ನು ಇಲ್ಲಿ ಏನು ಮಾಡ್ತೀವಿ, ರಿಮೂವ್ ಮಾಡಿಬಿಡ್ತೀವಿ. ಉದಾಹರಣೆಗೆ ಗ್ಯಾಸಸ್ ಇರ್ಬೋದು, ಲಿಕ್ವಿಡ್ ಇರ್ಬೋದು, ಇವುಗಳನ್ನು ವಿತೌಟ್ ಹೀಟ್ ಮಾಡ್ದೇ ನಾವು ಸೂಕ್ಷ್ಮಾಣುಜೀವಿಗಳನ್ನ ರಿಮೂವ್ ಮಾಡಬೇಕಾಗಿತ್ತು, ಆವಾಗ ಫಿಲ್ಟ್ರೇಷನ್ಗಳನ್ನು ಯೂಸ್ ಮಾಡ್ಕೊತೀವಿ. ಸೊ ನೆಕ್ಸ್ಟ್ 8ನೇ ಕ್ವಶನ್ ಏನಪ್ಪ ಅಂತಂದರೆ, ಮೆನ್ಷನ್ ದ 3 ಎಕ್ಸಾಂಪಲ್ಸ್ ಆಫ್ ಲಿಕ್ವಿಡ್ ಮೀಡಿಯಾ. ಲಿಕ್ವಿಡ್ ಮೀಡಿಯಾ 3 ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ದಾರೆ. ಒಂದೇದು ನ್ಯೂಟ್ರಿಯೆಂಟ್ ಬ್ರಾತ್ ಅಂತ ಕರಿತೀವಿ, ಎರಡನೇದು ಬ್ರೈನ್ ಹಾರ್ಟ್ ಇನ್ಫ್ಯೂಷನ್ ಬ್ರಾತ್, ಆಮೇಲೆ ಪೊಟ್ಯಾಟೊ ಡೆಕ್ಸ್ಟ್ರೋಸ್ ಬ್ರಾತ್ ಅನ್ನೋದು
ಓಕೆ. ಸೊ ಡೆಕ್ಸ್ಟ್ರೋಸ್ ಬ್ರಾತ್ ಅಂತ ನಾವು ಯೂಸ್ ಮಾಡ್ಕೊತೀವಿ. ಇವು ನೇಮಿಂಗ್ಗಳು. ನೆಕ್ಸ್ಟ್ 9ನೇದು ಇನ್ರಿಚ್ಡ್ ಮೀಡಿಯಾ ಅಂತ ಒಂದು 3 ಮಾರ್ಕ್ಸಿಗಿದೆ. ಹಂಗಂದ್ರೆ ಏನು? ಇಟ್ ಈಸ್ ಕಂಟೈನಿಂಗ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸಸ್ ಲೈಕ್ ಬ್ಲಡ್, ಸಿರಮ್, ನ್ಯೂಟ್ರಿಷನ್ಗಳನ್ನು, ಮೀಟ್ ಇವುಗಳನ್ನು ಹೊಂದಿರುವಂಥದ್ದು. ಇದರಂದರೆ ಸ್ಪೆಷಲಿ ಮೀಟ್ ಎಕ್ಸ್ಟ್ರಾಕ್ಟ್ದಿಂದ ಮಾಡಿರುವಂಥವುಗಳನ್ನ ನಾವು ಇನ್ರಿಚ್ ಮೀಡಿಯಾಗಳು ಅಂತ ಕರಿತೀವಿ. ಸೊ ಇವು ಎದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಗ್ರೋತ್ ಆಫ್ ದಿ ಮೆನಿ ಆರ್ಗ್ಯಾನಿಸಮ್ಸ್, ಸೂಕ್ಷ್ಮಾಣುಜೀವಿಗಳನ್ನು ಗ್ರೋತ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸ್ಪೆಷಲಿ ಇಲ್ಲಿ ಬ್ಲಡ್ ಮತ್ತು ಅದರ್ ಸ್ಪೆಷಲ್ ನ್ಯೂಟ್ರಿಷನ್ದ ಇವುಗಳಲ್ಲಿ ಆ್ಯಡ್ ಮಾಡಿರ್ತೀವಿ. ಇದರಲ್ಲಿ ಸ್ಪೆಷಲಿ ಚಾಕ್ಲೇಟ್ ಅಗಾರ್ ತುಂಬ ಇನ್ರಿಚ್ ಮೀಡಿಯಾ ಅಂತ ಕರಿತೀವಿ ಚಾಕ್ಲೇಟ್ ಅಗಾರನ್ನು. ಯಾಕಂದರೆ ಇದು ನೆಸೋರಿಯೋ ಮತ್ತು ಗೊನೋರಿಯಾಗಳಿಗೆ ತುಂಬ ಬೇಗ ಗ್ರೋತ್ ಆಗಲಿಕ್ಕೆ ಈ ಒಂದು ಚಾಕ್ಲೇಟ್ ಅಗಾರ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಇನ್ರಿಚ್ ಮೀಡಿಯಾದಲ್ಲಿ ನಾವು ಸೂಕ್ಷ್ಮಾಣುಜೀವಿಗಳನ್ನು ಲ್ಯಾಬಲ್ಲಿ ಬೆಳೆಸಲಿಕ್ಕೆ ಕೂಡ ಯೂಸ್ ಮಾಡ್ಕೊತೀವಿ. ಆ್ಯಸ್ ಅ ಬೇಸ್ ಮೀಡಿಯಾ ಕೂಡ ಯೂಸ್ ಮಾಡ್ಕೊತೀವಿ. ಸೊ ಈ ಇನ್ರಿಚ್ ಮೀಡಿಯಾದಲ್ಲಿ ಬರುವಂಥ ಎಕ್ಸಾಂಪಲ್ ಅಂದರೆ ಬ್ಲಡ್ ಅಗಾರ್ ಇರ್ಬೋದು, ಚಾಕ್ಲೇಟ್ ಅಗಾರನ್ನು ತುಂಬ ಜಾಸ್ತಿಯಾಗಿ ನಾವು ಯೂಸ್ ಮಾಡ್ಕೊತೀವಿ. ನೆಕ್ಸ್ಟ್ 10ನೇ ಕ್ವಶನ್ಸ್, ಮೆನ್ಷನ್ ದ ಇನೋಕ್ಯುಲೇಷನ್ಸ್ ಮೆಥಡ್ಸ್ ಆಫ್ ಸಾಲಿಡ್ ಮೀಡಿಯಾ. ಸಾಲಿಡ್ ಮೀಡಿಯಾದಲ್ಲಿ ಇನೋಕ್ಯುಲೇಷನ್ ಮೆಥಡ್ ಹೇಗೆ ಮಾಡ್ತೀವಿ? 3 ಇನೋಕ್ಯುಲೇಷನ್ ಮೆಥಡ್ಗಳನ್ನು ಹೇಳ್ರಿ ಅಂತ ಹೇಳಿದ್ದಾರೆ ಸಾಲಿಡ್ ಮೀಡಿಯಾದಲ್ಲಿ. ಒಂದಿದು ಸ್ಟ್ರಕ್ ಪ್ಲೇಟ್ ಮಾಡ್ತೀವಿ ರೀ. ಅಂದರೆ ಫಾರ್ ಎಕ್ಸಾಂಪಲ್ ಈ ಒಂದು ಸಾಲಿಡ್ ಮೀಡಿಯಾದಲ್ಲಿ ಯಾವ ರೀತಿ ಸ್ಟ್ರಕ್ ಪ್ಲೇಟ್ ಈ ರೀತಿ ಮಾಡ್ತೀವಿ, ಇವಕ್ಕೆ ನಾವು ಏನು ಮಾಡ್ತೀವಿ? ಇನೋಕ್ಯುಲೇಷನ್ ಮೆಥಡ್ ಅಂತ ಕರಿತೀವಿ. ಸೊ ಇಲ್ಲಿ ಸ್ಟ್ರಕ್ ಮೆಥಡ್ ಈ ಟೆಕ್ನಿಕ್ ಒಳಗೆ ಏನು ಮಾಡ್ತೀವಿ? ಒಂದು ಸ್ಟೆರೈಲ್ ಲೂಪನ್ನು ತೊಗೊಂಡು ಆ ಸ್ಮಾಲ್ ಡ್ರಾಪ್ ಆಫ್ ಸ್ಯಾಂಪಲ್ ತೊಗೊಂಡು ಆ ಸರ್ಫೇಸ್ ಮೇಲೆ ಅಗಾರ್ ಸರ್ಫೇಸ್ ಮೇಲೆ ಇನಾಕ್ಯುಲಮ್ ಮಾಡ್ಕೊಂಡ್ಬಿಡ್ತೀವಿ. ಉದಾಹರಣೆಗೆ ಈ ಒಂದು ಸರ್ಫೇಸ್ ಮೇಲೆ ಈ ರೀತಿ ಮಾಡ್ಕೊತೀವಿ. ಇದಕ್ಕೆ ಇನಾಕ್ಯುಲಮ್ ಅಂತ ಮಾಡ್ತೀವಿ. ಸ್ಪೆಸಿಫಿಕ್ ಪ್ಯಾಟ್ರನ್ ಒಳಗಡೆ ಮಾಡ್ಕೊಂಡ್ಬಿಡ್ತೀವಿ. ಆಮೇಲೆ 2ನೇದು ಸ್ಪ್ರೆಡ್. ಓಕೆ, ಸ್ಪ್ರೆಡ್ ಪ್ಲೇಟ್ ಮೆಥಡ್ ಅಂತ ಕೂಡ ಕರಿತೀವಿ. ಇದರಲ್ಲಿ ಏನು ಮಾಡ್ತೀವಿ? ಸ್ಮಾಲ್ ವ್ಯಾಲ್ಯೂಮ್ ಆಫ್ ದಿ ಲಿಕ್ವಿಡನ್ನು ನಾವು ಸರ್ಫೇಸ್ ಆಫ್ ದಿ ಅಗಾರ ಮೇಲೆ ಇನಾಕ್ಯುಲೇಷನ್ ಸುರಿಬಿಡ್ತೀವಿ ಸ್ವಲ್ಪ. ಓಕೆ, ಆ ರೀತಿ ನಾವು ಸ್ಪ್ರೆಡ್ ಮಾಡ್ಕೊಂಡ್ಬಿಡ್ತೀವಿ. ಒಂದು ಕಲ್ಚರ್ ಪ್ಲೇಟ್ ಮೇಲೆ ಇದರ ಸುರುವಿ ಸ್ವಲ್ಪ ಏನು ಮಾಡ್ಬಿಡ್ತೀವಪ್ಪ ಅಂದರೆ ಎಲ್ಲನೂ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೆ ನಾವು ಸ್ಪ್ರೆಡ್ ಪ್ಲೇಟ್ ಮೆಥಡ್ ಅಂತ ಕರಿತೀವಿ. ಇನ್ನೊಂದು ಯಾವುದಂತಂದ್ರೆ ಇಲ್ಲಿ ಸ್ಟ್ಯಾಬ್ ಕಲ್ಚರ್ ಅಂತ ಕರಿತೀವಿ. ಇಲ್ಲಿ ಏನು ಮಾಡ್ತೀವಿ? ಸೇಮಿ ಸೊಲಿಡ್ ಇರುವಂಥ ಮೀಡಿಯಾದಲ್ಲಿ ಒಂದು ಸ್ಟೆರಾಲ್ ನೀಡಲ್ ಅಥವಾ ವೈರಿಂದ ಸ್ಟ್ಯಾಬ್ ಮಾಡ್ತೀವಿ. ಅಂದರೆ ಒಂದು ನಮ್ಮ ಯೂಸ್ ಮಾಡುವಂಥ ನಾವು ಸ್ಯಾಂಪಲ್ ಟೆಸ್ಟನ್ನು ಅದರಲ್ಲಿ ಒಂದು ಡ್ರಾಪನ್ನು ಸೇಮಿ ಸಾಲಿಡ್ ಮೀಡಿಯಾದಲ್ಲಿ ಸ್ಟ್ಯಾಬ್ ಮಾಡಿಬಿಡ್ತೀವಿ. ಓಕೆ, ಮಾಡಿ ಅಲ್ಲಿ ನಾವು ಬ್ಯಾಕ್ಟೀರಿಯಾಗಳನ್ನು ಬೆಳೆಸ್ತೀವಿ. ಇದಕ್ಕೂ ನಾವು ಮೊಟಾಲಿಟಿ ಚೆಕ್ ಮಾಡಲಿಕ್ಕೆ ಈ ಒಂದು ಸ್ಟ್ಯಾಬ್ ಮೆಥಡನ್ನು ಬ್ಯಾಕ್ಟೀರಿಯಲ್ ಮೊಮೆಂಟಮ್ ಚೆಕ್ ಮಾಡಲಿಕ್ಕೆ ಕೂಡ ಈ ಒಂದು ಮೆಥಡನ್ನು ಯೂಸ್ ಮಾಡ್ಕೊತೀವಿ.